ಎಸ್ ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ವಿಕ್ರಮ್ ರವಿಚಂದ್ರನ್ ಸರ್ ಅವರಿದ್ದಾರೆ. ಬನ್ನಿ ಮಾತನಾಡ್ಸೋಣ. ಸರ್, ಮೊದಲನೇದಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸರ್, ಮುದೋಳ್ ಸಿನಿಮಾದ ಒಂದು ಸಾಂಗ್ ಇವತ್ತು ರಿಲೀಸ್ ಆಗಿರುವಂಥದ್ದು, ಅದು ಬರ್ಡೇ ದಿನ ಎಷ್ಟು ಸ್ಪೆಷಲ್ ಆಗಿದೆ ಸರ್? ಹೌದು, ತುಂಬ ಸ್ಪೆಷಲ್ ಆಗಿದೆ. ಆ್ಯಂಡ್ ಮೋರ್ ಓವರ್ ನಾನು ಜನರಲಿ ಬರ್ಡೇ ಸೆಲೆಬ್ರೇಟ್ ಮಾಡಲ್ಲ. ಈ ಸತಿ ತುಂಬ ಜನರು ಒತ್ತಾಯದಿಂದ ಸೆಲೆಬ್ರೇಟ್ ಮಾಡಿದ್ದೀನಿ. ಬಟ್ ಸೆಲೆಬ್ರೇಟ್ ಮಾಡೋದು ಅವ್ರು ತುಂಬ ಕಡೆಯಿಂದ ಇಷ್ಟು ಡಿಸ್ಟ್ರಿಕ್ಟಿಂದ ಬಂದಿದ್ದಾರೆ. ಅವ್ರ ಸೆಲೆಬ್ರೇಷನ್ ಅದು ನನ್ನ ಬರ್ಡೇ ಅಷ್ಟೇ, ಬೇರೆ ಏನಿಲ್ಲ. ತಂದೆಯವರು ಏನು ಗಿಫ್ಟ್ ಕೊಟ್ಟಿರ್ಬೋದು ಸರ್ ಇವತ್ತಿನ ಬರ್ಡೇ? ಅಯ್ಯೋ, ಅವರೇ ನನಗೆ ದೊಡ್ಡ ಗಿಫ್ಟ್, ಅದಕ್ಕಿಂತ ದೊಡ್ಡ ಗಿಫ್ಟ್ ಏನು ಬೇಡ. ನಾವು ಜನರಲಿ ಗಿಫ್ಟ್ಸ್ ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಈ ಕಾಸ್ಟ್ಯೂಮ್ ಅವ್ರದ್ದೇ, ಅವ್ರು ಸೆಲೆಕ್ಟ್ ಮಾಡಿರೋ ಕಾಸ್ಟ್ಯೂಮ್ ಅದನ್ನ ಹಾಕಿ. ಈಶ್ವರ ಇರುವಂಥದ್ದು, ಈಶ್ವರಿ ಪ್ರೊಡಕ್ಷನ್ನ ಒಂದು ಕುಡಿ ನೀವು ಅವ್ರ ಸೆಲೆಕ್ಷನ್ ಅಲ್ವಾ, ಅವ್ರು ನನ್ನ ಜೊತೆಗೆ ಇದ್ದಾರೆ ಅಂತ ಅವ್ರು ಸೆಲೆಕ್ಟ್ ಮಾಡಿರೋ ಕಾಸ್ಟ್ಯೂಮ್ ಹಾಕೊಂಡಿರೋದು ಅಷ್ಟೇ. ಸೊ ಅದು ಓಕೆ ಸರ್, ಲಾಸ್ಟ್ ಇಯರ್ ಬರ್ಡೇಲಿ ಒಂದು ಚಿಕ್ಕದಾಗಿ ಟೀಸರ್ ತೋರಿಸಿದ್ರಿ, ಅದು ಇನ್ನೂ ಗುಂಗು ಹೋಗಿಲ್ಲ. ಯಾವಾಗ ಬರುತ್ತೆ ಸಿನಿಮಾ ಅಂತ ಕಾಯ್ತಾ ಇದ್ದೀವಿ. ಯಾವಾಗ ಬರ್ಬೋದು ಏನು? ಗುಂಗಲ್ಲೇ ಇರಿ, ಸ್ವಲ್ಪ ಒಳ್ಳೆ ಟೈಮಲ್ಲಿ ಸಿನಿಮಾನ ಕರ್ಕೊಂಡು ಬರಬೇಕು ಅನ್ನೋ ಆಸೆ ಇದೆ ನಮಗೆ. ಸ್ವಲ್ಪ ವೇಟ್ ಮಾಡಿ ಅಷ್ಟೇ. ಮುದೋಳ್ ಸಿನಿಮಾ ವಿಕ್ರಮ್ ಅವರಿಗೆ ಎಷ್ಟು ಹಾರ್ಡ್ ವರ್ಕ್ ಮಾಡಿ ಬರ್ತಾ ಇರುವಂಥದ್ದು? ಅಲ್ಲ, ಲೈಫ್ ಎಲ್ಲ ಸಿನಿಮಾದಲ್ಲೂ ಒಂದೇ ಥರ ಹಾರ್ಡ್ ವರ್ಕ್ ಮಾಡ್ತೀವಿ. ಮುದ್ದೋಳು ಅನ್ನೋದು ತುಂಬ ಎಕ್ಸ್ಟ್ರಾ ಎಫರ್ಟ್ ಆಗ್ತೀವಿ. ಯಾಕೆ ನಾವೇ ಪ್ರೊಡ್ಯೂಸ್ ಮಾಡ್ತಿದ್ವಿ, ಎಲ್ಲ ಇರೋದ್ರಿಂದ ತುಂಬ ಖುಷಿಯಾಗಿ ಮಾಡ್ತಿದ್ವಿ. ಹೋಪ್ ಫಾರ್ ದ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗಲಿ.